ಮಕರ ರಾಶಿಯವರಿಗೆ ಹಣದ ಒಂದು ಭಾಗ್ಯ ತೆರ್ಕೊತಾ ಇದೆ. ಆದರೆ ಯಾವ ದಿಕ್ಕಿನಲ್ಲಿ? ಈ ಒಂದು ಹಠಾತ್ ಬದಲಾವಣೆಯಿಂದ ನಿಮ್ಮ ಜೀವನದ ಭಾಗ್ಯದ ಬಾಗಿಲು ತೆರ್ಕೊತಾ ಇದೆ. ನೀವು ಇಷ್ಟು ದಿನಗಳ ಕಾಲ ನಿರೀಕ್ಷೆ ಮಾಡ್ತಿದ್ದಂಥ ಆ ಒಂದು ಅದೃಷ್ಟಕರವಾದ ಒಂದು ಸಮಯ ಈಗ ಬಂದಿದೆ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂತಂದರೆ ಜೂನ್ 2026ರಲ್ಲಿ ಗ್ರಹಗಳ ಸ್ಥಾನಮಾನದ ಮೇಲೆ, ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಗ್ರಹಗಳ ಸ್ಥಾನಮಾನ ಹೇಗಿದೆ ಅಂತ ನೋಡೋದಾದರೆ ನೋಡಿ, ಮೊದಲನೇದಾಗಿ ಈ ತಿಂಗಳಲ್ಲಿ ಬಹಳಷ್ಟು ಗ್ರಹಗಳ ಒಂದು ಸ್ಥಾನಮಾನದ ವ್ಯತ್ಯಾಸಗಳಿದೆ. ಅದರಲ್ಲೂ ತುಂಬ ಪ್ರಮುಖವಾದ ಗ್ರಹ ಅಂತಂದರೆ ಗುರು ಗ್ರಹ ತನ್ನ ಪತನ ಬದಲಾವಣೆ ಮಾಡ್ತಿದ್ದಾರೆ. ಅಂದರೆ ಇದೇ ತಿಂಗಳ 2ನೇ ತಾರೀಕು ಮಿಥುನ ರಾಶಿಯಿಂದ ಕಟಕ ರಾಶಿಗೆ, ತನ್ನ ಉಚ್ಚ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನ ನೀವು ನೋಡಬಹುದು. ನಾವು ಆಲ್ರೆಡಿ ಇದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೀವಿ. ಸೊ ಅದ್ರ ಬಗ್ಗೆ ಎಲ್ಲರೂ ತಿಳ್ಕೊಂಡಿರ್ತೀರ ಅಂತ ನಾನು ಭಾವಿಸ್ತೇನೆ. ಹಾಗೆ ಇನ್ನು ಬೇರೆ ಗ್ರಹಗಳು ಅಂತ ನೋಡಕ್ಕೆ ಬಂದಾಗ ನೋಡಿ, 8ನೇ ತಾರೀಕು ಶುಕ್ರ ಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸಿದ್ರೆ, ಇನ್ನು 15ನೇ ತಾರೀಕು ಸೂರ್ಯಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಹಾಗೆ 21ನೇ ತಾರೀಕು ಕುಜಗ್ರಹ ಮೇಷ ರಾಶಿಯಿಂದ ವೃಷಭ ರಾಶಿಗೆ ತನ್ನ ಪತನ ಬದಲಾಯಿಸಿದ್ರೆ, 22ನೇ ತಾರೀಕು ಬುಧಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಸೊ ಹಾಗಾಗಿ 22ನೇ ತಾರೀಕು ಅಷ್ಟೊತ್ತಿಗೆ ಕಟಕ ರಾಶಿನಲ್ಲಿ 3 ಗ್ರಹಗಳ ಒಂದು ಸಂಯೋಗ ಕೂಡ ಆಗ್ತಿದೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಈ ತಿಂಗಳಲ್ಲಿ ಏನೆಲ್ಲ ಫಲಾನುಫಲಗಳನ್ನ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಅನ್ನೋದನ್ನ ನೋಡೋಣ ಬನ್ನಿ. ಮಕರ ರಾಶಿಯವರು ಯಾವಾಗ ನೋಡಿದ್ರು ಕೂಡ ಏನೋ ಒಂದು ಕಷ್ಟಪ್ಪ, ಈ ಮಕರ ರಾಶಿಯವರಿಗೆ ತಪ್ಪಿದ್ದಲ್ಲ ಕಷ್ಟಗಳು ಅನ್ನೋದನ್ನ ನಾನು ಕೇಳ್ತಾನೇ ಇರ್ತೀನಿ. ಟೈಮ್ ಚೆನ್ನಾಗಿದೆ ಅಂದರೂ ಕೂಡ ಅವರವರೇ ಅನ್ಕೊಂತಿರ್ತಾರೆ ನಮ್ಮ ಟೈಮ್ ಚೆನ್ನಾಗಿಲ್ಲ ಅಂತ. ಆದರೆ ಇವಾಗೂ ಕೂಡ ನೀವು ಹಂಗೆ ಅನ್ಕೋಬೇಡಿ. ಯಾಕೆ ಗೊತ್ತಾ? ಗುರುಬಲ ಬಂದಿದೆ. ಗುರು ನಿಮಗೆ 7ನೇ ಮನೆಯಲ್ಲಿದ್ದಾನೆ. ನೇರವಾದ ದೃಷ್ಟಿ ನಿಮ್ಮ ಮೇಲಿದೆ. ಸೊ ಹಾಗಾಗಿ ಈ ಒಂದು ಉತ್ತಮವಾದ ಸಮಯನ ಅಟ್ಲೀಸ್ಟ್ ಇವಾಗಾದ್ರೂ ಸದುಪಯೋಗ ಪಡಿಸ್ಕೊಳ್ಳಿ. ನಿಮಗೆ ಇವಾಗ ಗುರುಬಲ ಬಂದಿರೋದ್ರಿಂದ ಮನೆಯಲ್ಲಿ ಮದುವೆ ಕಾರ್ಯಗಳು ನಡೆಯುವಂಥದ್ದು. ಗುರುಬಲ ಬಂದಿದೆ, ಗಂಡು ಹೆಣ್ಣು ಹುಡುಕಾಟ ಮಾಡ್ಕೊಳ್ಳಿ. ತುಂಬ ದಿವಸಗಳಿಂದ ಮದುವೆ ಆಗಿಲ್ಲ ಅಂತ ಯಾರು ಅಂತಿದ್ದೀರ, ಇವಾಗ ಗಂಡು ಹೆಣ್ಣು ಹುಡುಕಿದ್ರೆ ಖಂಡಿತ ಒಳ್ಳೆ ಒಂದು ವರ ಅಥವಾ ವಧು ಹುಡ್ಕೊ ಬರುವಂಥದ್ದು. ಜೊತೆಗೆ ಮನೆಯಲ್ಲಿ ಶುಭ ಕಾರ್ಯಗಳಾಗೋದು, ಮದುವೆ, ಗೃಹ ಪ್ರವೇಶ, ಹೋಮ ಹವನಗಳು, ನಾಮಕರಣಗಳು, ಈ ರೀತಿ ಶುಭ ಕಾರ್ಯಗಳ ಕಡೆ ಆಗೋ ಕೂಡ ಒಳ್ಳೆ ಸಮಯ ಆಗಿದೆ. ಲಗ್ನದ ಮೇಲೆ ಗುರುದೃಷ್ಟಿ ಬೀಳ್ತಾ ಇರೋದ್ರಿಂದ ಕೋಟಿ ಪುಣ್ಯ ಅಂತ ಹೇಳ್ತೀವಿ. ಜೊತೆಗೆ ಇನ್ಯಾವ ಮನೆಗಳ ಮೇಲೆ ಗುರುವಿನ ದೃಷ್ಟಿ? ನಿಮಗೆ 11ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇದೆ, ನಿಮ್ಮ ಒಂದು 3ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇದೆ, ಅಲ್ಲೇ ನಿಮ್ಮ ರಾಶಾಧಿಪತಿನೂ ಕೂಡ ಇದ್ದಾನೆ. ಸೊ ಹಾಗಾಗಿ ನಿಮಗೆ ಕೆಲಸಗಳಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಹೋಗ್ತೀರಾ, ಲಾಭ ಜಾಸ್ತಿ ಬರುತ್ತೆ. ಇಷ್ಟು ದಿವಸ ಬರ್ತಿದ್ದಂಥ ಲಾಭಗಳು ದುಪ್ಪಟ್ಟಾಗತ್ತೆ, ಅಥವಾ ಒಳ್ಳೊಳ್ಳೆ ಅವಕಾಶಗಳೇ ನಿಮ್ಮನ್ನು ಉಡ್ಕೊಂಡು ಬರುತ್ತೆ. ಆ ಕೆಲಸಗಳನ್ನ ಮಾಡಿದಾಗ ನಿಮಗೆ ಖಂಡಿತವಾಗ್ಲೂ ಅದ್ರ ಒಳ್ಳೆ ಫಲಗಳನ್ನ ನೋಡುವಂಥ ಒಂದು ಟೈಮ್ ಆಗಿದೆ. ಇನ್ನು 3ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಬೀಳ್ತಿದೆ, ಧೈರ್ಯ ಜಾಸ್ತಿ ಆಗುತ್ತೆ. ಈಗ ಆಲ್ರೆಡಿ ಧೈರ್ಯವಂತರೆ ನೀವು, ಇನ್ನಷ್ಟು ಧೈರ್ಯ, ಏನೇ ಕೆಲಸ ಮಾಡೋಕ್ಕೆ ಕಾನ್ಫಿಡೆಂಟ್ ಬರುತ್ತೆ. ರೆಕ್ಕೆಗೆ ಶಕ್ತಿ ಬಂದ, ಇಷ್ಟು ದಿವಸ ರೆಕ್ಕೆ ಇತ್ತು ಆದರೆ ಶಕ್ತಿ ಬಂದಂಗೆ ಆಗಿದೆ ಈಗ ರೆಕ್ಕೆಗೆ. ಆ ರೀತಿಯಾದ ಒಂದು ಸಮಯ. ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದರೆ ಸ್ವಲ್ಪ ಹೈಪ್ ಲೆವೆಲ್ಗೆ ಹೋಗ್ತೀರಾ, ಬೇಗ ಗುರ್ತಿಸ್ಕೊತೀರಾ, ನಿಮ್ಮ ಮಾತಿಗೆ ಒಂದು ಬೆಲೆ ಬರೋಕ್ಕೆ ಶುರುವಾಗುತ್ತೆ. ಇಷ್ಟು ದಿವಸ ಶನಿ ಇದ್ದಿದ್ದರಿಂದ ಏನಾಗ್ತಿತ್ತು, ಏನೇ ಮಾತಾಡಿದ್ರು ಕೂಡ ಏನಾದರೂ ಒಂದು ಅಯ್ಯೋ ಇವರೇನು ಮಾತಾಡೋದು ಕರೆಕ್ಟಾಗಿಲ್ಲ, ಹಂಗೆ ಹಿಂಗೆ ಅಂತ ಏನೋ ಒಂದು ಮಾತು ಬರ್ತಾಯಿತ್ತು. ಆದರೆ ಇವಾಗ ಹಂಗಲ್ಲ, ಗುರುದೃಷ್ಟಿ ಬೀಳ್ತಿದೆ, ಮಾತಿಗೆ ಬೆಲೆ ಬರುತ್ತೆ. ನೀವೇನು ಮಾತಾಡಿದ್ರು ಆ ಮಾತುಗಳಿಗೆ ಗೌರವ ಸಿಗುವಂಥ ಒಂದು ಟೈಮ್ ಬಂದಿದೆ. ಇನ್ನು 2ರಲ್ಲಿ ರಾಹುವಿನ ಸಂಚಾರ. ಅದೇನಾಗುತ್ತೆ, ಸ್ವಲ್ಪ ನೋಡಿ, ನಿಮ್ಮ ಗುರುದೃಷ್ಟಿ ಬೀಳ್ತಾ ಇರೋದ್ರಿಂದ ಸಾಫ್ಟ್, ಆಲ್ರೆಡಿ ನೀವು ಆಟೋಮೆಟಿಕ್ಕಾಗಿ ಸಾಫ್ಟ್ನೆಸ್ ಬಂದ್ಬಿಡುತ್ತೆ ನಿಮಗೆ. ಆದರೂ ಕೂಡ ಮಾತಿನ ಕಡೆ ಸ್ವಲ್ಪ ಗಮನ ಕೊಡಿ. ರಾಹು 2ನೇ ಮನೇಲಿದ್ದಾನೆ, ಏನೇನೋ ಮಾತಾಡಿಸ್ಬಿಡ್ತಾನೆ, ಬಾಯಿಗೆ ಏನೇನೋ ಕೆಟ್ಟ ಮಾತುಗಳೆಲ್ಲ ಬಂದ್ಬಿಡುತ್ತೆ. ಕೋಪ ಬಂದಾಗ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ನೋಡಿ, ನಿಮಗೊಂದು ಒಳ್ಳೆ ಗೌರವ ಸ್ಥಾನದಲ್ಲಿದ್ದೀರಾ, ಗೌರವ ಸಿಗ್ತಿದೆ, ಬೆಲೆ ಸಿಗ್ತಿದೆ ಅಂದಾಗ ಅದನ್ನು ಉಳಿಸ್ಕೊಳ್ಳೋದು ತುಂಬ ಅಷ್ಟೇ ಮುಖ್ಯ ಆಗತ್ತೆ. ಸೊ ಯಾವ್ದಾನ ಒಳ್ಳೆ ಸ್ಥಾನದಲ್ಲಿ, ಒಳ್ಳೆ ಜಾಗದಲ್ಲಿ ಹೋಗ್ಬಿಟ್ಟು ಹೆಂಗಂದ್ರಂಗೆ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ರೆ ಏನಾಗುತ್ತೆ, ಕೊಡಬೇಕಾದ ಮರ್ಯಾದೆನೂ ಕೂಡ ಯಾರೂ ಕೊಡಲ್ಲ. ಹಾಗಾಗಿ ಮಾತಿನ ಕಡೆ ಸ್ವಲ್ಪ ಗಮನ ಕೊಟ್ಬಿಟ್ರೆ ಯಾವುದೇ ಸಮಸ್ಯೆ ಇರೋದಿಲ್ಲ. ಇಲ್ಲಾಂದರೆ ಕುಟುಂಬದಲ್ಲಿ ನಿಮಗೆ ಕೆಟ್ಟ ಹೆಸರುಗಳು ಬಂದ್ಬಿಡುತ್ತೆ. ಆ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಇನ್ನು ನಿಮಗೆ ಕುಜನ ಸಂಚಾರ ಅಂತ ನೋಡೋಕೆ ಬಂದಾಗ 4ನೇ ಮನೇಲಿ ಕುಜ ಇದ್ದಾನೆ.
ಭೂಮಿಯಿಂದ ಲಾಭಗಳು ಬರುತ್ತೆ. ಏನಾದರೂ ಇವಾಗ ನೀವು ಭೂಮಿಗಳು ತೊಗೋಬೇಕು ಅಥವಾ ನೀವೇನಾದರೂ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾಯಿದ್ರೆ ಭೂಮಿ ತೊಗೊಳ್ಳೋದು ಮಾರೋದು ಎಲ್ಲದಕ್ಕೂ ಒಳ್ಳೆ ಸಮಯ ಆಗಿರುತ್ತೆ. ಸೊ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಇನ್ನು ಸೂರ್ಯನ ಸಂಚಾರ ಅಂತ ಬಂದಾಗ 5ನೇ ಮನೇಲಿ ಸೂರ್ಯನ ಸಂಚಾರ ಇದೆ. ಗೌರ್ಮೆಂಟ್ ಕಡೆಯಿಂದ ಏನಾದರೂ ಕೆಲಸಗಳಾಗಬೇಕು ಅಂತಂದರೆ ಅದೃಷ್ಟಕರ ರೀತಿಯಲ್ಲಿ ಕೆಲಸಗಳಾಗತ್ತೆ. ಇವಾಗ ಏನಾದರೂ ನೀವು ಕೆಲಸಕ್ಕೆ ಇವಾಗ ಹೊಸದಾಗಿ ಗೌರ್ಮೆಂಟ್ ಕೆಲಸ ಸಿಗುತ್ತಾ ಇಲ್ವೋ ಅಪ್ಲೈ ಮಾಡ್ತಾ ಇದ್ದೀನಿ ಅಂತಂದರೆ ನಿಮ್ಮ ಜಾತಕದಲ್ಲಿ ಏನಾದರೂ ಯೋಗಗಳಿತ್ತು ಅಂದರೆ ಖಂಡಿತ ಉತ್ತಮವಾದ ಸಮಯ. ಇವಾಗ ಪ್ರಯತ್ನ ಪಡಿ, ಖಂಡಿತ ಆಗುತ್ತೆ. ಗೌರ್ಮೆಂಟಿಂದ ಏನೇ ಕೆಲಸಗಳಾಗಬೇಕು ಅಂದರೆ ತುಂಬ ಸರಾಗವಾಗಿ ಆಗುತ್ತೆ. ಪಿತ್ರಾರ್ಜಿತ ಆಸ್ತಿಗಳೇನಾದರೂ ಬರೋದಿತ್ತು ಅಂದರೆ ಖಂಡಿತವಾಗ್ಲೂ ಬಂದು ನಿಮ್ಮ ಕೈ ಸೇರುತ್ತೆ ಅಥವಾ ಅದ್ರ ಬಗ್ಗೆ ಮಾತುಕತೆಗಳಾದರೂ ಆಗುತ್ತೆ. ಸೊ ನೀವು ಪ್ರಯತ್ನ ಪಡಬೇಕಷ್ಟೇ. ಅಯ್ಯೋ ಮೇಡಮ್ ನೀವು ಹೇಳಿದ್ರಿ ಯಾವ ಪಿತ್ರಾರ್ಜಿತ ಆಸ್ತಿ ಬಂದಿಲ್ಲ ಅಂತ ನೆಕ್ಸ್ಟ್ ಮಂತ್ ಕಮೆಂಟ್ ಮಾಡ್ತೀರಾ. ಆದರೆ ಪ್ರಯತ್ನ ನೀವೇನು ಪಟ್ಟಿದ್ದೀರ ಅನ್ನೋದ್ರೂ ಕೂಡ ನೀವು ನೋಡ್ಕೊಬೇಕಾಗತ್ತೆ. ಇನ್ನು ನಿಮಗೆ ಏನು 6ನೇ ಮನೆಯಲ್ಲಿ ಬುಧ ಮತ್ತು ಶುಕ್ರರ ಒಂದು ಸಂಯೋಗ ಆಗ್ತಾ ಇದೆ. ಸೊ ಹಾಗಾಗಿ ಯಾರೆಲ್ಲ ಉದ್ಯೋಗಸ್ಥರಿರ್ತೀರ ಅವರೆಲ್ಲರಿಗೂ ಕೂಡ ಒಳ್ಳೆ ಲಾಭಗಳು ಬರುವಂಥದ್ದು ಅಥವಾ ಕೆಲಸದಲ್ಲಿ ಬಡ್ತಿಗಳು ಬರುವಂಥದ್ದು ಅಥವಾ ನಿಮ್ಮ ಕೆಲಸನ ಗುರುತಿಸುವಂಥದ್ದು, ಎಸ್ಪೆಷಲಿ ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇರೋವಂಥವ್ರು ಮತ್ತು ಯಾರೆಲ್ಲ ಕಲೆಗೆ ಸಂಬಂಧಪಟ್ಟಿರುವಂಥ ಕೆಲಸಗಳನ್ನ ಮಾಡ್ತಿರುವಂಥವ್ರು, ಏನು ಮೇಕಪ್ ಆರ್ಟಿಸ್ಟ್ಗಳಾಗಿರ್ಬೋದು ಅಥವಾ ಕಾಸ್ಮೆಟಿಕ್ಸ್ನ ಮಾರುವಂಥವ್ರಾಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟರೆ ಏನೇ ಕೆಲಸ ಮಾಡ್ತಾಯಿದ್ರು ಅದರಲ್ಲಿ ಖಂಡಿತವಾಗ್ಲೂ ಯಶಸ್ಸನ್ನು ನೋಡಬಹುದು. ಆದರೆ ನಿಮ್ಮ 6ನೇ ಮನೆಯಿಂದ 7ನೇ ಮನೆಗೆ ಎಲ್ಲ ಗ್ರಹಗಳ ಒಂದು ಸಂಚಾರ, ಅದು ಬುಧ ಆಗಿರ್ಬೋದು ಶುಕ್ರ ಆಗಿರ್ಬೋದು, ಸಂಚಾರ ಮಾಡಿದ್ಮೇಲೂ ಕೂಡ ನೇರ ದೃಷ್ಟಿ ನಿಮ್ಮ ಲಗ್ನದ ಮೇಲೆ ಬೀಳೋದ್ರಿಂದ ಅವಾಗ ಸ್ವಲ್ಪ ಸಕ್ಸಸ್ನ ಜಾಸ್ತಿ ನೋಡ್ತೀರಾ. ಗಂಡ ಹೆಂಡತಿ ಅದು ಆಲ್ರೆಡಿ ಗುರು ಇರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಒಳ್ಳೆ ಗೌರವ, ಪ್ರೀತಿ, ವಿಶ್ವಾಸ ಎಲ್ಲ ಜಾಸ್ತಿ ಆಗುತ್ತೆ. ಶುಕ್ರ ಬಂದಾದ್ಮೇಲೆ ಅದು ಇನ್ನೂ ಜಾಸ್ತಿ ಆಗುತ್ತೆ. ಸೊ ಮನೇಲಿ ನಿಮ್ಗೆ ಏನು ಸ್ವಲ್ಪ ನೆಗೆಟಿವಿಟಿ ಇಷ್ಟು ದಿವಸ ಆಗ್ತಾ ಇತ್ತು ಅದೆಲ್ಲನೂ ಸ್ವಲ್ಪ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆನೂ ಕೂಡ ನೋಡ್ತಾ ಇರ್ತೀರ. ಆದರೆ 8ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಆಪ್ರೇಷನ್ಗಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆ ಬಂತು ಅಂತಂದರೆ ಮೊದಲೇ ಅದನ್ನು ಡಾಕ್ಟ್ರ್ ಹತ್ರ ತೋರಿಸ್ಕೊಳ್ಳಿ. ಡೆವಲಪ್ಮೆಂಟ್ ಆಗೋಕ್ಕೆ ಬಿಡಬೇಡಿ. ನಿಮಗೆ ಮೂಳೆಗೆ ಸಂಬಂಧಪಟ್ಟಿರೋಂಥ ಸಮಸ್ಯೆಗಳು ಬರೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿರಿ ಈ ವಿಚಾರದಲ್ಲಿ. ಯಾಕಂದರೆ ಗ್ರಹಗಳ ಸ್ಥಾನಮಾನ, ಗ್ರಹಗಳ ಬದಲಾವಣೆಯಿಂದಲೂ ಕೂಡ ಈ ಎಲ್ಲ ವ್ಯತ್ಯಾಸಗಳನ್ನು ನೀವು ನೋಡಬೇಕಾಗಿ ಬರುತ್ತೆ. ಇನ್ನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಾರೆ ಮಕ್ಕಳು ಅಂತಂದರೆ ಖಂಡಿತ ಅದರಲ್ಲಿ ಯಶಸ್ಸಾಗುತ್ತೆ. ಸೂರ್ಯನು ಕೂಡ 5ನೇ ಮನೆಯಿಂದ 6ನೇ ಮನೆಗೆ ಸಂಚಾರ ಮಾಡ್ತಾನೆ. ಆವಾಗ ನೀವೇನಾದರೂ ಗೌರ್ಮೆಂಟ್ ಉದ್ಯೋಗಕ್ಕೆ ಪ್ರಯತ್ನ ಪಡ್ತೀರಂದರೆ ಖಂಡಿತ ಅದರಲ್ಲೂ ಕೂಡ ನೀವು ಸಕ್ಸಸ್ನ ನೋಡಬಹುದು. ಇನ್ನು ಓವರಾಲ್ ಆಗಿ ಮಕರ ರಾಶಿಯವರಿಗೆ ತುಂಬ ಉತ್ತಮವಾದ ಸಮಯನೇ ಆಗಿದೆ. ಪರಿಹಾರವಾಗಿ ಏನು ಮಾಡಬೇಕು? ವಿದ್ಯಾರ್ಥಿಗಳಿಗೂ ತುಂಬ ಚೆನ್ನಾಗಿದೆ, ಈ ಕಡೆ ರೈತರಿಗೂ ತುಂಬ ಚೆನ್ನಾಗಿದೆ ಸಮಯ. ಓವರಾಲ್ ಆಗಿ ನಿಮಗೆ ಸಮಯ ತುಂಬ ಚೆನ್ನಾಗಿದೆ. ಸಣ್ಣ ಪುಟ್ಟ ನೆಗೆಟಿವಿಟಿ ಮಾತ್ರ ಇದೆ. ಪರಿಹಾರ ಏನು ಮಾಡ್ಕೋಬೇಕು ಅಂದರೆ ನೋಡಿ, ಕೇತು ನಿಮಗೆ ಏನು 8ನೇ ಮನೆಯಲ್ಲಿ ಇರೋದ್ರಿಂದ ಆಪರೇಷನ್ಸ್ ಆಗುತ್ತೆ ಅಂತ ಹೇಳಿದೆ. ಪ್ರತಿದಿನ ಗಣಪತಿ ಧ್ಯಾನ ಮಾಡಿ, ಓಂ ಗಂ ಗಣಪತಿಯೇ ನಮಃ ಅನ್ನುವಂಥ ಮಂತ್ರನ ಪಠನೆ ಮಾಡ್ಕೊಳ್ಳಿ. ಗಣಪತಿಗೆ ಸಂಕಷ್ಟಹಾರ ಚತುರ್ಥಿ ದಿವಸ 21 ಗರಿಕೆ ಹುಲ್ಲನ್ನ ಅರ್ಪಣೆ ಮಾಡಿ. ಮತ್ತು 2ನೇ ಮನೆಯಲ್ಲಿ ರಾಹು ಸಂಚಾರ ಮಾಡ್ತಾ ಇರೋದ್ರಿಂದ ಮಾತಿನ ಕಡೆ ಗಮನ ಕೊಡಿ ಅಂತ ಹೇಳಿದ್ದೆ. ದುರ್ಗಾದೇವಿ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ. ರೌದ್ರವಾಗಿರುವಂಥ ದೇವಸ್ಥಾನಗಳಿಗೆ ಆದಷ್ಟು ರಾಹುಗಾಲದಲ್ಲಿ ಸಮಯ ಸಿಕ್ಕಿದ್ರೆ ಹೋಗ್ಬಿಟ್ಟು ಬನ್ನಿ. ಇಲ್ಲ ಅಂತಂದರೆ ಬೆಳಗ್ಗೆನೋ ಅಥವಾ ಸಂಜೆ ಗೋಧೂಳಿ ಸಮಯದಲ್ಲೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ಅದು ಪ್ರತಿ ಮಂಗಳವಾರನೋ ಅಥವಾ ಶುಕ್ರವಾರನೋ ಭಾನುವಾರ ಅಥವಾ ಬುಧವಾರ ಈ ದಿನಗಳಲ್ಲಿ ಹೋದರೆ ತುಂಬ ಉತ್ತಮ ಫಲಗಳನ್ನ ನೋಡಬಹುದು. ಇದ್ರ ಜೊತೆಗೆ ನಿಮಗೆ ರಾಶಾಧಿಪತಿ ಆಗಿರುವಂಥ ಶನಿ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ. ಯಾವ ರೀತಿಯಾಗಿ? ನಿಮ್ಮ ಕೈ ಕೆಳಗಡೆ ಯಾರನ್ನ ಕೆಲಸ ಮಾಡ್ತೀರಾ ಅವ್ರನ್ನ ಪ್ರೀತಿ ವಿಶ್ವಾಸದಿಂದ ಕಾಣಿ. ವಯಸ್ಸಾದವರಿಗೆ ಸ್ವಲ್ಪ ಕರುಣೆಯಿಂದ ಪ್ರೀತಿಯಿಂದ ಮಾತಾಡಿಸಿ. ಸಾಧ್ಯ ಆದಷ್ಟು ನಿಮ್ಮ ಕೈಲಿ ಏನಾದರೂ ದಾನ ಮಾಡೋಕ್ಕಾದರೆ ದಾನ ಧರ್ಮ ಮಾಡಿ. ಇದಿಷ್ಟೇ ನಿಮ್ಮನ್ನು ಖಂಡಿತವಾಗ್ಲೂ ಕಾಯ್ತಾ ಹೋಗುತ್ತೆ. ನೋಡಿದ್ರಲ್ಲ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅನ್ನೋದನ್ನು. ಆದರೆ ನೋಡಿ, ನೀವು ಏನೇ ಆದರೂ ಕೂಡ ನಿಮ್ಮ ಒಂದು ವೈಯಕ್ತಿಕ ಜಾತಕಗಳನ್ನ ತೋರಿಸ್ಕೋಬೇಕಾಗತ್ತೆ. ಅದರಲ್ಲಿ ನಿಮ್ಮ ದಶಾ ಭುಕ್ತಿ ಮೇಲೆ ಎಲ್ಲನೂ ಕೂಡ ನಿರ್ಧಾರ ಆಗುತ್ತೆ. ಕೆಲವ್ರಿಗೆಲ್ಲ ಗೌರ್ಮೆಂಟ್ ಕೆಲಸಗಳು ಸಿಗುವಂಥ ಅವಕಾಶ ಇದೆ ಅಂತ ಕೂಡ ನಾನು ಹೇಳಿದ್ದೀನಿ. ಆದರೆ ನಿಮ್ಮ ಜಾತಕದಲ್ಲಿ ಆ ಫಲಗಳು ಇದೆಯಾ ಅನ್ನೋದನ್ನು ಕೂಡ ನೀವು ನೋಡಿಸ್ಕೊಬೇಕಾಗತ್ತೆ. ಅದ್ರ ಮೇಲೆ ನೀವು ಡಿಸಿಷನ್ನ ತೊಗೊಂಡ್ರೆ ಖಂಡಿತವಾಗ್ಲೂ ಅದಕ್ಕೆ ತಕ್ಕ ಪರಿಹಾರ ಮಾಡಿಕೊಂಡ್ರೂ ಕೂಡ ನಿಮ್ಮ ಜೀವನದಲ್ಲಿ ಏಳಿಗೆನ ನೋಡಬಹುದು. ನೀವೇನಾದರೂ ನಮ್ಮಲ್ಲಿ ನಿಮ್ಮ ಜಾತಕಗಳನ್ನ ತೋರಿಸ್ಕೋಬೇಕು ಅಂದ್ಕೊಂಡ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂಥ ನಮ್ಮ ನಂಬರ್ಗೆ ಕರೆ ಮಾಡ್ಬೋದು ಹಾಗೂ ನೇರವಾಗಿ ಕೂಡ ನೀವು ಭೇಟಿ ಮಾಡ್ಬೋದು. ಸೊ ಹಾಗಾಗಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.